ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಕಾಣುತ್ತಿರುವ ಕ್ವಶನ್ ಪೇಪರ್ ಎಷ್ಟು ಲೆವೆಲಿಗೆ ಇಂಪಾರ್ಟೆಂಟು ಅಂದರೆ ಎಕ್ಸಾಮ್ ಆದಮೇಲೆ ನಿಮಗೆ ಕೂಡ ಗೊತ್ತಾಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 2026-27 ಫಸ್ಟ್ ಇಯರ್ PUC ಫಸ್ಟ್ ಯೂನಿಟ್ ಟೆಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಸರ್? 40. ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು. ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಮಿಸ್ಟರ್ ಲೆಪಾರ್ಡ್ ವಾಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಕ್ರೆಟರಿ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಆಪ್ಷನ್ ಸಿ ಬರೀತಾ ಇದ್ದಾರೆ ಬಹಳ ಜನ, ಅದು ಫಾಕ್ಸ್. ಕ್ಲಿಯರ್. ಕ್ವಶನ್ ನಂಬರ್ 2, ವಾಟ್ ಡ್ರೈವ್ಸ್ ಅವೇ ದ ಜಾಯ್ ಆಫ್ ದಿ ಬಾಯ್ ಇನ್ ದಿ ಪೋಯಮ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಹಾಗಿದ್ರೆ ಮಗುವಿನ ಸಂತೋಷವನ್ನು ಯಾವುದು ಎಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು ಅಂತ ಕರೆದುಕೊಂಡು, ಅದು ಶಾಲೆ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ದಿ ಸ್ಕೂಲ್. ಆಪ್ಷನ್ ಡಿ. Question number 3, my dear children. The narrator of Around a Medicinal Creeper and Dash a plant pathologist conducted experiment ಅಂತ ಇದೆ. ಅವನ ಗೆಳೆಯಾದಂತಹ ಚಂದ್ರು ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. Question number 4, the narrator in Oram Manisham thought writing address in English to Dash. ಯಾರಿಗೆ ಅಡ್ರೆಸ್ಸನ್ನು ಬರೆಯುವುದು ನಮ್ಮ ವೈಕಂ ಮೊಹಮ್ಮದ್ ಬಶೀರ್ ಅವರು ಹೇಳಿಕೊಡ್ತಾ ಇದ್ದರು ಓರಂ ಮನುಷ್ಯಂನಲ್ಲಿ, ಅಂದರೆ ಮೈಗ್ರೆಂಟ್ ಲೇಬರರ್ಸ್, ವಲಸೆ ಬಂದಂತಹ ವ್ಯಕ್ತಿಗಳಿಗೆ. ಆಪ್ಷನ್ ಬಿ. ಕ್ವಶನ್ ನಂಬರ್ 5, ದ ನೇಮ್ ದಟ್ ವಾಸ್ ಗಿವನ್ ಟು ದ ಫೇರ್ ಕಾಂಪ್ಲೆಕ್ಸ್ಡ್ ಮ್ಯಾನ್ ಹೂ ಹೆಲ್ಪ್ಡ್ ದ ನರೇಟರ್ ವಾಸ್ ಡ್ಯಾಶ್. ಓರಂ ಮನುಷ್ಯಂ ಪಾಠದಲ್ಲಿ ವೈಕಂ ಮೊಹಮ್ಮದ್ ಬಶೀರನ್ನು ಹೆಲ್ಪ್ ಮಾಡಿದಂಥ ವ್ಯಕ್ತಿಗೆ ಅವರು ಒಂದು ಹೆಸರನ್ನು ನಾಮಕರಣ ಮಾಡ್ತಾರೆ. ನಿಮ್ಮ ಹೆಸರು ಮರ್ಸಿ ಅಂತ, ಮರ್ಸಿ ಕರುಣಾಮಯಿ ಅಂತ. ಆಪ್ಷನ್ ಬಿ. ಕ್ವಶನ್ ನಂಬರ್ 6, ಸ್ಟೇಟ್ಮೆಂಟ್ ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಮ್ಯಾಡ್ನೆಸ್ ಪದ್ಯದಿಂದ ವಿ ಮಸ್ಟ್ ಹ್ಯಾವ್ ಸಮ್ ಮನಿ, ನಮ್ಮ ಹತ್ರ ಸ್ವಲ್ಪ ದುಡ್ಡು ಇರಲೇಬೇಕು. ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತ ಇದೆ. ಹೌದಲ್ವಾ? ಇಲ್ಲಾಂದರೆ ಅದು ಎರಡೂ ಕೂಡ ಸರಿ. ಹಾಗಿದ್ರೆ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಆಪ್ಷನ್ ಸಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಮಕ್ಕಳೇ, ಇದು ಬಹಳ ಈಸಿಯಾಗಿ ಇರುವಂಥದ್ದು. ನೋಡೋಣ ಬನ್ನಿ. ಶಿ ಫೌಂಡ್ ಡ್ಯಾಶ್ ಓಲ್ಡ್ ಬುಕ್ ಇನ್ ಡ್ಯಾಶ್ ಲೈಬ್ರರಿ ಅಂತ ಇದೆ. ಶಿ ಫೌಂಡ್ ಆ್ಯನ್ ಓಲ್ಡ್ ಬುಕ್ ಇನ್ ದಿ ಲೈಬ್ರರಿ ಅಂತ ಬರೀಬೇಕು. ನೋಡಿ, ಆ್ಯನ್ ಓಲ್ಡ್ ಬುಕ್ ಇನ್ ದಿ ಲೈಬ್ರರಿ ಅಂತ ಬರೀಬೇಕು. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ಡ್ಯಾಶ್ ಮ್ಯಾನ್ ಅಂತ ಇದೆ. ಎರಡು ಕಡೆನೂ ಎ ಅಂತ ಬರೀಬೇಕು. ಎರಡು ಕಡೆನೂ ಎ ಅಂತ. ಐತಾ ಲೆಟರ್. ಆರ್ಟಿಕಲ್ ಇಂಡೆಫಿನೆಟ್ ಅದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ದ ಡಿಸ್ಟ್ರಿಕ್ಟ್ ಲೆವೆಲ್ ಕಲ್ಚರಲ್ ಕಾಂಪಿಟೇಷನ್ ವಾಸ್ ಹೆಲ್ಡ್ ಫ್ರೈಡೇ ಇನ್ ಅವರ್ ಕಾಲೇಜ್ ಅಂತ ಇದೆ. ವರ್ ಹೆಲ್ಡ್, ಹೌದಲ್ವಾ? ಡ್ಯಾಶ್ ಫ್ರೈಡೇ ಆನ್ ಅವರ್ ಕಾಲೇಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಆನ್ ಫ್ರೈಡೇ ಅಂತ ನೆನ್ಪಿಟ್ಕೊಳ್ಳಿ. ದಿನದ ಜೊತೆ ಯಾವಾಗೂ ಕೂಡ ಆನ್ ಅಂತ ಬರುತ್ತೆ. ಆನ್ ಮಂಡೇ, ಆನ್ ಫ್ರೈಡೇ, ಆನ್ ಟ್ಯೂಸ್ಡೇ, ಆನ್ ಸ್ಯಾಟರ್ಡೇ, ಈ ರೀತಿಯಾಗಿ ಇರಬೇಕು. ಆಯಿತಾ? ನೆಕ್ಸ್ಟ್, ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಅದರ್ ಕಾಲೇಜಸ್ ಅಂತ ಇದೆ. ಫ್ರಮ್ ಅದರ್ ಕಾಲೇಜಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಿಗೇನ್ ಎಕ್ಸಾಕ್ಟ್ಲಿ 10 AM ಅಂತ ಇದೆ. ಇಟ್ ಬಿಗೇನ್ ಎಕ್ಸಾಕ್ಟ್ಲಿ, ನೆನಪಿರಲಿ, ಸಮಯದ ಹಿಂದೆ ಸದಾ ಎಟ್ ಅಂತ ಬಳಸಬೇಕು. ಪ್ರಿಪೋಸಿಷನನ್ನು ಎಟ್. ನೋಡಿ, ಐ ರಿಪೀಟ್, ಫಸ್ಟ್ ಆನ್ಸರು ಆನ್ ಯಾವತ್ತೂ ಕೂಡ ಡೇ ಜೊತೆ ಹೋಗಬೇಕು, ಡೇ ಹಿಂದೆ ಬರಬೇಕು. ನೆಕ್ಸ್ಟು ಫ್ರಮ್ ಅದರ್ ಕಾಲೇಜಸ್. ಥರ್ಡ್ ಒನ್, ಟೈಮಿನ ಹಿಂದೆ ಸದಾ ಎಟ್ ಅಂತ ಬರೀಬೇಕು. ಕ್ಲಿಯರ್ ಮೀಡಿಯರ್, 3 ಅಂಕಗಳು ಬಂದಾಯಿತು. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿದ್ದೀವಿ. ಆನ್ಸರ್ ದಿ ಫಾಲೋಯಿಂಗ್ ಇನ್ 1 or 2 sentences ಈಚ್ ಅಂತ ಇದೆ. ನೇಮ್ ಎನಿ 2 members ಅಪಾಯಿಂಟೆಡ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ನಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿದಂತಹ ಏನಂತಿರತ್ತವುಗಳು, ಇದು ಜೆಂಟ್ಲ್ಮ್ಯಾನ್ ಆಫ್ ಜಂಗಲಲ್ಲಿ 2 members ಹೆಸರನ್ನು ಬರೀರಿ ಅಂತ. ಯಾರ್ದಾದ್ರೂ ಹೆಸರು ಬರೀರಿ. ಫಾಕ್ಸ್ ಬರೀರಿ, ಲೆಪಾರ್ಡ್ ಬರೀರಿ, ನಂತರದಲ್ಲಿ ಹೈನಾ ಬರೀರಿ, ರೈನೋಸರ್ಸ್ ಬರೀರಿ, ಅಲಿಗೇಟರ್ ಬರೀರಿ, ಯಾವುದಾದ್ರೂ 2 ಹೆಸರು, ಪ್ರಾಣಿಗಳ ಹೆಸರನ್ನು ಬರೀರಿ. ಕ್ವಶನ್ ನಂಬರ್ 2, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ದಿಸ್ ಸ್ಕೂಲ್ ಬಾಯ್ ಕನ್ಸಿಡರ್ಡ್ ಆಸ್ ಎ ಸ್ವೀಟ್ ಕಂಪನಿ. ಹಾಗಿದ್ರೆ ಸ್ವೀಟ್ ಕಂಪನಿ ಯಾವ್ದ್ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. 3 ಇದ್ದಾವೆ ಸರ್. 1 ಬರ್ಡ್ಸ್, ಸೆಕೆಂಡ್ ಹನ್ಸ್ಮ್ಯಾನ್, ಥರ್ಡ್ ಒನ್ ಈಸ್ ಸ್ಕೈಲಾರ್ಕ್. Question number 3, according to Mara in the story Around a Medicinal Creeper, who had given the curse to the medicinal creeper ಅಂತ ಇದೆ. ವಾಟ್ ವಾಸ್ ದ ಕರ್ಸ್ ಅಂತಲೂ ಕೂಡ ಇದೆ. ಯಾರು ಶಾಪವನ್ನು ಕೊಟ್ಟವರು? ಋಷಿ ಮುನಿ, ಸೇಜ್, SAGE. ಹಾಗಿದ್ರೆ ವಾಟ್ ವಾಸ್ ದ ಕರ್ಸ್ ಅಂತ ಇದೆ. ಆ ಶಾಪ ಏನು ಅಂತ ಇದೆ. ವೆನ್ ಎವರ್ ಪೀಪಲ್ ಆರ್ ಇನ್ ನೀಡ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ಕ್ಲಿಯರ್. ಕ್ವಶನ್ ನಂಬರ್ 4, ಸರ್ ಹೂ ಸೇವ್ಡ್ ದಿ ಆಥರ್ ಇಂದ ಓರಂ ಮನುಷ್ಯಂ ಅಂತ ಇದೆ. ಅದು ಸ್ಟ್ರೇಂಜರ್ ಅಂತ ಬರೀಬೇಕು. STRANGER ಅಂತ. ಹೌ ಮಚ್ ಡಿಡ್ ಹಿ ಪೇ ದಿ ರೆಸ್ಟೋರೆಂಟ್ ಅಂತ ಇದೆ. ಅದು 11 ಆನಾಸ್ ಅಂತ ಬರೀರಿ. 11
NAS ಅಂತ. ಬನ್ನಿ ಈಗ ಥರ್ಡ್ ಮೇನ್ ಕ್ವಶನಿಗೆ ಹೋಗೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಡಿಸ್ಕ್ರೈಬ್ ದ ಪೀಪಲ್ ಇನ್ ದ ಪ್ಲೇಸ್ ಅಂತ ಇದೆ. 99% ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಡಿಸ್ಕ್ರೈಬ್ ದ ಪೀಪಲ್ ಇನ್ ದ ಪ್ಲೇಸ್ ಆಫ್ ದ ಬಿಗ್ ಸಿಟಿ ಅಂತ. ನನ್ನ 50 ನಿಮಿಷದ ವಿಡಿಯೋ ಯಾರು ನೋಡಿಲ್ವೋ ಇಂಗ್ಲೀಷಿಂದು, ಅದು ನೋಡ್ಕೊಂಡು ಎಕ್ಸಾಮ್ಗಿಂತ ಮುಂಚೆ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಎಕ್ಸಾಮ್ ಆದಮೇಲೆ ನೋಡಿದರೆ ಉಪಯೋಗವಿಲ್ಲ ಮಕ್ಕಳೇ. 100% ಹೆಲ್ಪ್ ಆಗುತ್ತೆ. ಅಂತಹ ವೀಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಆ ಒಂದು ವೀಡಿಯೋವನ್ನು ನೋಡಿ. ನೆಕ್ಸ್ಟು ಕಲೆಕ್ಟಿವ್ ಮ್ಯಾಡ್ನೆಸ್ ಆ್ಯಂಡ್ ಮನಿ ಎಫೆಕ್ಟ್ಸ್ ದ ಇಂಡಿವಿಜುವಲ್ಸ್ ಆಲ್ಸೋ ಎಲಾಬೊರೇಟ್ ಅಂತ ಇದೆ. ಇದು ಕೂಡ ಈಸಿ ಸರ್. ಡಿಸ್ಕ್ರೈಬ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಬಾಯ್ ಇನ್ ದ ಸ್ಕೂಲ್, ಔಟ್ಸೈಡ್ ದ ಸ್ಕೂಲ್, ಇನ್ಸೈಡ್ ದ ಸ್ಕೂಲ್ ಅಥವಾ ಅನ್ಇಂಟ್ರೆಸ್ಟಿಂಗ್ ಇನ್ ದ ಕ್ಲಾಸ್. ಇದನ್ನೆಲ್ಲದೂ ಕೂಡ ಹಾಗೆ ಒಂದೇ ಆನ್ಸರ್ದು ಬರೀಬೇಕಾಗತ್ತೆ. 4 ಮಾರ್ಕ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಡಿಸ್ಕ್ರೈಬ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಲೆಟ್ ದಿ ಅಪಾಯಿಂಟ್ ದಿ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಅಂತ ಇದೆ. ಹೌದಲ್ವಾ? ಇದು ಎಲ್ಲ ಆನ್ಯುವಲ್ ಎಕ್ಸಾಮಲ್ಲೂ ಕೇಳಿರುವಂತಹ ಪ್ರಶ್ನೆ, ಎಲ್ಲ ಮಿಡ್ಟರ್ಮಲ್ಲೂ ಕೇಳಿರುವಂತಹ ಪ್ರಶ್ನೆ, ಯೂನಿಟ್ ಟೆಸ್ಟಲ್ಲೂ ಕೇಳಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ದಯವಿಟ್ಟು ಇದನ್ನು ಕಲೀರಿ. ಹೌ ಡಿಡ್ ಮಲಯಾಳಿ ಸಾಧು ಕ್ಯೂರ್ ಕೃಷ್ಣ ಆಫ್ ಹಿಸ್ ಇಲ್ನೆಸ್ ಅಂತ ಇದೆ. ಇಷ್ಟೇ ಕೊಡ್ತಾರೆ. ನಾವು ಬ್ರಾಕೆಟಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಪೈಲ್ಸ್ ಆ್ಯಂಡ್ ಬಾಯ್ಲ್ಸ್ ಅಂತ ಹಾಕಿದ್ದೀವಿ. ಅವನಿಗೆ ಇದ್ದಂಥ ರೋಗಗಳು, ಒಂದು ಪೈಲ್ಸ್ ರೋಗ ಇರುತ್ತೆ, ಇನ್ನೊಂದು ಬಾಯ್ಲ್ಸ್ ರೋಗ ಇರುತ್ತೆ. ಆ ಎರಡೂ ರೋಗಗಳ ಬಗ್ಗೆ ಬರೆದ್ರೆ 4 ಅಂಕಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲ ಸರ್ ನಮಗೆ ಇದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ಪ್ರಶ್ನೆಗಳಿಗೂ ಕೀ ಆನ್ಸರ್ ಕೂಡ ನಾನು ಲಭ್ಯ ಮಾಡಿ ಕೊಟ್ಟಿರ್ತೇನೆ. ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ರೆಡಿ ಇದೆ. ಡಿಸ್ಕ್ರೈಬ್ ದ ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸ್ ಸಫರ್ಡ್ ಬೈ ದಿ ಅಥವಾ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಇನ್ ದಿ ರೆಸ್ಟೋರೆಂಟ್ ಅಂತ ಬರೆದ್ರು. ಅದೇ ಸರ್ ಹ್ಯುಮಿಲಿಯೇಷನ್ ಅಂದು ಒಂದೇ, ಎಂಬ್ಯಾರಸಿಂಗ್ ಅಂದರು ಸೇಮ್ ಕ್ಯಾಟಗರಿನಲ್ಲಿ ಬರುವಂಥದ್ದು. ಯಾವ ರೀತಿಯಾಗಿ ಅವನಿಗೆ ಅವಮಾನ ಮಾಡಲಾಯಿತು ಅದ್ರ ಬಗ್ಗೆ ಬರೆಯಿರಿ ಅಂತ. ಪ್ಯಾಸೇಜ್ ಏನು ತಲೆ ಕೆಡಿಸ್ಕೊಬೇಡಿ, ಇದೇ ಕೊಡ್ತಾರೆ ಅದೇ ಕೊಡ್ತಾರೆ ಅಂತಲ್ಲ, ಏನಾದರೂ ಕೊಳ್ಳಿ ಅವರು ಪ್ಯಾಸೇಜು. ನೀವು ಟೆನ್ಷನ್ ತೊಗೊಂಡಂಗೆ ಚೆನ್ನಾಗಿ ಬರೀರಿ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪಾರ್ಟ್ ಡಿ ಅನ್ನು ನೋಡ್ತಾ ಹೋಗೋಣ. ಎಷ್ಟು ಈಸಿ ಇದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ನೀದರ್ ದ ಟೀಚರ್ ನಾಟ್ ದಿ ಸ್ಟೂಡೆಂಟ್ಸ್ ಅಂತ. ಯಾವಾಗ ನೀದರ್ ಬರುತ್ತೋ ಮುಂದೆ ಸ್ಟೂಡೆಂಟ್ಸ್ ಆಯಿತಾ ಸಬ್ಜೆಕ್ಟು, ಆವಾಗ ಅಲ್ಲಿ ಪ್ಲೂರಲ್ ಫಾರಮು ಕ್ಯಾರಿ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಏನು ಹೇಳ್ತೀರಾ ತಾವುಗಳು ಹೇಳಿ ನೋಡೋಣ. ಎಸ್, ಪ್ಲೂರಲ್ ಅಂದ ತಕ್ಷಣ ಅರ್ಥ ಆಯ್ತಲ್ವ ಎಲ್ಲರಿಗೂ ಕೂಡ. ವೆರಿ ಗುಡ್. ನೆಕ್ಸ್ಟು ವರ್ರಪ್ಪ ಪ್ಲೂರಲ್ ಫಾರಮ್ ಇಲ್ಲಿ. ಅವೇರ್ ಆಫ್ ದಿ ಶೆಡ್ಯೂಲ್ ಚೇಂಜ್. ಎವ್ರಿ ಒನ್ ಡ್ಯಾಶ್ ವಾಸ್ ಅಥವಾ ವರ್ ಅಂತ. ಎವ್ರಿ ಒನ್ ಅಂದರೆ ಸಿಂಗಲ್, ಹಾಗಾಗಿ ವಾಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಬೈ ದಿ ಅನೌನ್ಸ್ಮೆಂಟ್. ಸಮ್ ಆಫ್ ದ ಸ್ಟೂಡೆಂಟ್ಸ್ ನೋಡಿ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ಹ್ಯಾವ್ ಈಸ್ ದ ರೈಟ್ ಆನ್ಸರ್. ಆಲ್ರೆಡಿ ಮೇಡ್ ಪ್ಲಾನ್ಸ್ ಫಾರ್ ದ ಡೇ. ದ ಪ್ರಿನ್ಸಿಪಾಲ್ ನೋಡಿ ಒಬ್ಬರು ಅಲ್ವಾ, ಈಸ್ ಅಂತ ಬರಬೇಕು ಆಯಿತಾ. ಐ ರಿಪೀಟ್, ಫಸ್ಟ್ ಆನ್ಸರ್ ವರ್, ಸೆಕೆಂಡ್ ಆನ್ಸರ್ ವಾಸ್, ಥರ್ಡ್ ಆನ್ಸರ್ ಈಸ್ ಹ್ಯಾವ್, ನಂತರದಲ್ಲಿ ಈಸ್ ಅಂತ ಬರಬೇಕು. ಧನ್ಯವಾದಗಳು. ಬನ್ನಿ ಈಗ ಅದು ಕಷ್ಟ ಆಗುತ್ತೆ ಅಂದರೆ ಇನ್ನೊಂದು ನಿಮಗೆ ಏನಿದೆ ಆಪ್ಷನ್ ಇದೆ. ದ ಕೇಕ್ ಡ್ಯಾಶ್ ರೆಡಿ ಫಾರ್ ದ ಪಾರ್ಟಿ ಅಂತ ಇದೆ. ಕೇಕ್ ಅಂದರೆ ಸಿಂಗಲ್ಲು, ಹಾಗಾಗಿ ದ ಕೇಕ್ ಈಸ್ ರೆಡಿ ಫಾರ್ ದ ಪಾರ್ಟಿ ಅಂತ ಬರೀಬೇಕು. ಎವ್ರಿ ಒನ್ ಅಂದರೆ ಸಿಂಗಲ್ಲು, ಹ್ಯಾಸ್ ಅಂತ ಬರೀಬೇಕು. ಬೀನ್ ಆಸ್ಕ್ ಟು ಬ್ರಿಂಗ್ ಸಮಥಿಂಗ್. ದಿ ಡೆಕೋರೇಷನ್ಸ್ ಅಂತ ಇದೆ. ಡೆಕೋರೇಷನ್ಸ್ ಅಂದರೆ ಏನು ಬರೀತೀರಾ ಅನ್ನುವಂಥದ್ದೇ ನಮ್ಮ ಮಕ್ಕಳಿಗೆ ಈಗ ತೊಂದರೆ. ಸರ್ ನಾವು ಸಿಂಗುಲರು ಅಂದ್ಕೊಂಬಿಟ್ಟಿದ್ವಿ ಸರ್ ಅಂತ. ವರ್ ಅಂತ ಬರೀಬೇಕು. ದಿ ಡೆಕೋರೇಷನ್ಸ್ ಅದು ವರ್ ಡನ್ ಬೈ ದಿ ವಾಲಂಟಿಯರ್ಸ್ ಎಸ್ಟರ್ಡೇ. ಈವನ್ ದೋ ದ ಈವೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಈಸ್, ಸೆಕೆಂಡ್ ಒನ್ ಹ್ಯಾಸ್, ನಂತರದಲ್ಲಿ ವರ್ ಬರಬೇಕು, ಲಾಸ್ಟಲ್ಲಿ ಈಸ್ ಆಗಬೇಕು. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸನ್ನು ನೋಡೋಣ. ದಿ ಲಯನ್ ವಾಸ್ ದ ಕಿಂಗ್ ಆಫ್ ದಿ ಜಂಗಲ್. ಹಿ ಡ್ಯಾಶ್ ಅಂತ ಇದೆ. ಹಿ ವಾಂಟೆಡ್ ಅಂತ ಬರಬೇಕು ಮಕ್ಕಳೇ, ವಾಂಟೆಡ್ ಅಂತ ಬರಬೇಕು ಆಯಿತಾ. ನೆಕ್ಸ್ಟ್ ಸೊ ಹಿ ಡ್ಯಾಶ್ ಅಪಾಯಿಂಟ್ ಅಂತ ಇದೆ. ಅಪಾಯಿಂಟಿಗೆ ಪಾಸ್ಟ್ ಟೆನ್ಸು ಅಪಾಯಿಂಟೆಡ್ ಅಂತ ಬರಬೇಕು. ನೆಕ್ಸ್ಟ್ ಮಿಸ್ಟರ್ ಫಾಕ್ಸ್ ಡ್ಯಾಶ್ ದಿ ಚೇರ್ಮನ್ ಅಂತ ಇದೆ. ವಾಸ್ ದಿ ಚೇರ್ಮನ್ ಅಂತ ಆಗಬೇಕು. ದಿ ಮ್ಯಾನ್ ಡ್ಯಾಶ್ ಅಂತ ಇದೆ. ವಾಸ್ ನೋಡಿ, ದಿ ಮ್ಯಾನ್ ಡ್ಯಾಶ್ ಅಂತ ಇದೆ. ಡಿಮ್ಯಾಂಡೆಡ್ ಅಂತ ಬರೀಬೇಕು. ಅರ್ಥ ಆಗುತ್ತಾ? ಬನ್ನಿ ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅದು ಬರಲ್ಲ ಅಂದರೆ ಇದು ಬರೀರಿ ಅಂತ. 2 ಲೈನ್ಸ್ ಇದೆ ನೋಡಿ. ರಾಣಿ ಡ್ಯಾಶ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಇದೆ. ಆದರೆ ಅಷ್ಟೇ ಓದಬೇಡಿ, ಮುಂದೆ ನೋಡಿ ಎಸ್ಟರ್ಡೇ ಅಂತ ಇದೆ. ಹಾಗಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ರಾಣಿ ಓಕ್ WOKE ಅಂತ ಬರೀರಿ. ಆ್ಯಂಡ್ ಡ್ಯಾಶ್ ಫಾರ್ ಎ ರನ್ ಅಂತ ಇದೆ. ಆ್ಯಂಡ್ ವೆಂಟ್ ಫಾರ್ ರನ್ ಆಯಿತಾ. ಶಿ ಡ್ಯಾಶ್ ಸಿ ಅಂತ ಇದೆ. ಶಿ ಸಾ ಎ ಬ್ಯೂಟಿಫುಲ್ ಬರ್ಡ್ ಅಂತ ಬರೀಬೇಕು. ಏನಂತ ಬರೀತೀರಾ? ಸಾ ಅ ಬ್ಯೂಟಿಫುಲ್ ಬರ್ಡ್ ಅಂತ. ಆ್ಯಂಡ್ ಡ್ಯಾಶ್ ಟು ಟೇಕ್ ಎ ಪಿಕ್ಚರ್ ಅಂತ ಇದೆ. ಡಿಸೈಡೆಡ್ ಟು ಟೇಕ್ ಎ ಪಿಕ್ಚರ್. ರಿಅರೇಂಜ್ ದ ಸೆಗ್ಮೆಂಟ್ಸ್ ಅಂತ ಇದೆ. ಅಂದರೆ ವರ್ಡ್ ಆರ್ಡರ್ ಅಂತಲೂ ಕರಿಬೋದು, ಜಂಬಲ್ ಸೆಗ್ಮೆಂಟ್ಸ್ ಅಂತಲೂ ಹೇಳ್ಬೋದು. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಜಂಟ್ಲಿ ಅಂತ ಫಸ್ಟ್ ಒನ್.
ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days ಅಂತ ಆನ್ಸರು. ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಇಂಗ್ಲೀಷ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ, ಅದು ಆ್ಯಕ್ಚುಲಿ ಆರ್ ಅನ್ನುವಂಥ ತಪ್ಪು, ಅಲ್ಲಿ ಈಸ್ ಅಂತ ಆಗಬೇಕು. ಇಂಗ್ಲೀಷ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ. ಹಿ ಈಸ್ ಅ ಬೆಸ್ಟ್ ಪ್ಲೇಯರ್ ಅಂತ ಇದೆ, ಇದೇ ಕೂಡ ತಪ್ಪಿಲ್ಲಿ. ಹಿ ಈಸ್ ದಿ ಬೆಸ್ಟ್ ಪ್ಲೇಯರ್ ಆಗಬೇಕು. ಆರ್ಟಿಕಲ್ ಡೆಫಿನೆಟ್ ಬರಬೇಕು, ಎ ಡಿಲೀಟ್ ಆಗಿ ಆ ಜಾಗದಲ್ಲಿ ದಿ ಅಂತ ಬರಬೇಕು. ಕ್ವಶನ್ ನಂಬರ್ ಸಿ, ಐ ಗಾಟ್ ಅಪ್ ಆನ್ 5 o'clock ಇನ್ ದ ಮಾರ್ನಿಂಗ್ ಅಂತ ಇದೆ. ಎಲ್ಲ ಸೆಂಟೆನ್ಸ್ ಕರೆಕ್ಟ್ ಅನಿಸ್ತಾ ಇದೆ, ಆದರೆ ಇಲ್ಲಿ ಎಕ್ಸ್ಟ್ರಾ ಇದೆ, ಒಮಿಷನ್ ಭಾಳ ಇದೆ, ಅದನ್ನು ತೆಗಿಬೇಕು. ಐ ಗೆಟ್ ಅಪ್ ಆನ್ 5 o'clock ಅಷ್ಟೇ, ಅದು ಇನ್ ದ ಮಾರ್ನಿಂಗ್ ಬರಬಾರ್ದು, ಅಥವಾ 5 in the morning ಅಂತ ಬರೆಯಬಹುದು. ವೇ ಡಿಡ್ ಯು ವೆಂಟ್ ಅಂತ ಇದೆ, ಅದು ವೇ ಡಿಡ್ ಯು ಗೋ ಅಂತ ಆಗಬೇಕು. ವೆಂಟ್ ಹೋಗಿಬಿಟ್ಟು ಗೋ ಅಂತ ಆಗಬೇಕು. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ. ಜಾನ್ ಒನ್ ದ ಫಸ್ಟ್ ಪ್ರೈಸ್ ಅಂತ ಇದೆ, ಇಲ್ಲಿ ನೀವು WH ಕ್ವಶನ್ ಹಾಕೋಣ. ಹೂ ಒನ್ ದಿ ಫಸ್ಟ್ ಪ್ರೈಸ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. WON ಅಂದರೆ ಒನ್ ಅಂತ. ಶಿ ಗೇವ್ ದ ಗಿಫ್ಟ್ ಟು ಹರ್ ಬ್ರದರ್ ಅಂತ ಇದೆ. ವಾಟ್ ಡಿಡ್ ಶಿ ಗಿವ್ ದಿ ಗಿಫ್ಟ್ ಅಂತ ಬರೀಬೇಕು. ನೋಡಿ, ವಾಟ್ ಡಿಡ್ ಶಿ ಗಿವ್ ದಿ ಗಿಫ್ಟ್ ಅಂತ, ಹೌದಲ್ವಾ? ಅವಾಗ 0 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಟು ಹರ್ ಬ್ರದರ್ ಅಂದರೆ ಯಾರಿಗೆ ಅಂತ, ಟು ಹೂಮ್ ಡಿಡ್ ಶಿ ಗಿವ್ ದ ಗಿಫ್ಟ್ ಅಂತ. ಐ ರಿಪೀಟ್, ಟು ಹೂಮ್ ಡಿಡ್ ಶಿ ಗಿವ್ ದ ಗಿಫ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ಟ್ಯಾಕ್ಸ್ ನೋಡ್ತಾ ಹೋಗೋಣ ಮಕ್ಕಳೇ. ಓವರ್, ಇಲ್ಲಿಗೆಲ್ಲ ಮುಗೀತು. ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ, ಪಾಸಿಟಿವ್, ಹಾಗಾಗಿ ನೆಗೆಟಿವ್. ಇಸಂಟ್ ಶಿ, ಈಸ್ ಬರ್ದು, ನಾಟ್ ಬರ್ದು, ಶಿ ಬರಿಬೇಕು. ಶಿ ವಾಸ್ ವೆರಿ ಹ್ಯಾಪಿ ಅಂತ ಇದೆ, ವಾಸಂಟ್ ಶಿ ಅಂತ ಬರಿಬೇಕು. ವರ್ಬು ಸಬ್ಜೆಕ್ಟು, ವಾಸಂಟ್ ಶಿ. ಹಿ ಡಸಂಟ್ ಲೈಕ್ ಕಾಫಿ ಅಂತ ಇದೆ, ಡಸ್ ಹೀ ಅಂತ ಬರೀಬೇಕು. ನಾಟ್ ಯಾಕೆ ಬರಲಿಲ್ಲ ಅಂದರೆ ಕ್ವಶನಲ್ಲೇ ಇಲ್ಲಿ ನೆಗೆಟಿವ್ ಇದೆ, ಹಾಗಾಗಿ. ಲಾಸ್ಟ್ ಕ್ವಶನ್, ಶಿ ಲೈಕ್ಸ್ ಐಸ್ ಕ್ರೀಮ್ ಅಂತ ಇದೆ, ಪರ್ಫೆಕ್ಟಾಗಿ ಇದೆ. ಇದನ್ನೇನು ಮಾಡಬೇಕು ಅಂದರೆ ಡೂ ಫಾರ್ಮಿಂಗ್ ಮಾಡಬೇಕು. ಡಸ್ ಶಿ ಲೈಕ್ ಐಸ್ ಕ್ರೀಮ್ ಅಂತ ಬರೀಬೇಕು ಅಷ್ಟೇ, ಡಸ್ ಶಿ ಲೈಕ್ ಐಸ್ ಕ್ರೀಮ್ ಅಂತ. ಶಿ ಸ್ಪೋಕ್ ಕನ್ನಡ ಫ್ಲೂಯೆಂಟ್ಲಿ ಅಂತ ಇದೆ. ಶಿ ಸ್ಪೋಕ್ ಕನ್ನಡ ಫ್ಲೂಯೆಂಟಿಗೆ ಏನು ಬರೀತೀರ, ಡಿಡ್ ಶಿ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಅಂತ ಬರೀಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ದಯವಿಟ್ಟು ನಮ್ಮ ಒಂದು ಏನಂತೀರ ತಾವುಗಳು ಇದಕ್ಕೆ ಏನು ಸರ್ ಅದು, ಮೇಲ್ ಐ ಡಿಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡಿ. ನಮ್ಮ ಮೇಲ್ ಐ ಡಿ ಬಂದು all-in-one pdf99@gmail.com ಅಂತ, all-in-one pdf99@gmail.com. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ನಾಳೆ ಎಕ್ಸಾಮ್ ಆದಮೇಲೆ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸೋದನ್ನು ಮರೆಯಬೇಡಿ. ಇವತ್ತು ಎಕ್ಸಾಮ್ ಆದರೂ ಇವತ್ತೇ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ, ಜೊತೆಗೆ ನಿಮ್ಮ ಹೆಸರು ಕೂಡ ಕ್ವಶನ್ ಪೇಪರ್ ಮೇಲೆ ಬರೀರಿ, ಅಥವಾ ನಮಗೆ ಸಪ್ರೇಟಾಗಿ ಕಳಿಸ್ಕೊಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.